ಬುಕ್ಸ್ ಎಲ್ಲ ಹರಡ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಕ್ಲೀನ್ ಮಾಡ್ತಾ ಇದ್ದೀನಿ ರೇ. ಗಾಯತ್ರಿ, ಇರಮ್ಮ, ಇಂಪಾರ್ಟೆಂಟ್ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ ನಾನ್ ಕೇಳ್ತೀನಿ. ಈ ಫೋಟೋಲಿರೋದು ಯಾರು ಹೇಳು? ಯಾರು? ಸರಿಯಾಗಿ ನೋಡಿ ಹೇಳೆ. ಡ್ರೆಸ್ ನೋಡಿದ್ರೆ ಮಹಾರಾಜರ ತರ ಇದ್ದಾರೆ. ವೆರಿ ಗುಡ್. ಫೇಸ್ ನೋಡಿದ್ರೆ ಮಹಾರಾಜರ ಹತ್ರ ಚಿಂಚಕ್ಕಿರ್ತಾರಲ್ಲ ಹಾಗಿದ್ದಾರೆ. ವೆರಿ ಗುಡ್ ವೆರಿ ಗುಡ್. ಚೀಚಿ, ಅದು ನಿಮ್ಮ ಅಪ್ಪ ಕಣೆ. ಅಪ್ಪನಾ? ಜನ್ಮ ಕೊಟ್ಟ ಅಪ್ಪನ್ನೇ ಕಂಡು ಹಿಡಿಯಕ್ಕಾಗ್ಲಿಲ್ವಲ್ಲೇ? ಏನ್ ಮಗಳೇ ನೀನು? ನನ್ನೇ ಹೊಡಿತೀಯಾ? ಒಂದ್ ನಿಮಿಷ ಇರು. ಇವ್ರು ಯಾರು ಹೇಳು ನೋಡೋಣ. ಗೊತ್ತಾಗ್ಲಿಲ್ಲ. ಇವರು ಗಾಂಧಿ ತಾತ, ನಮ್ಮ ರಾಷ್ಟ್ರಪಿತ. ಅಯ್ಯೋ, ಆ ಮೀಸೆ ಕೋಟು ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟೆ. ಇವ್ರ ಮುಂಚೆ ಹೀಗೆ ಮೈದಿದ್ದು ಫಾದರ್ ಆಫ್ ದಿ ನೇಷನ್ ಗುರ್ತಿರ್ಲಿಲ್ಲ. ಆಫ್ಟರ್ ಆಲ್ ನನ್ನ ಫಾದರ್ನ ಗುರ್ತಿರ್ಲಿಲ್ಲ ಅಂದ್ರೆ ತಪ್ಪೇನಮ್ಮ? ಸಾರಿ ಸಾರಿ ಸಾರಿ. ನೀನ್ ಏನೇ ಹೇಳಮ್ಮ, ಅಪ್ಪ ಅಪ್ಪನೇ. ಅವರ ಸ್ಟೈಲೇ ಸ್ಟೈಲು, ಲುಕ್ಕೇ ಲುಕ್ಕು. ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ಅವ್ರು ನಡೀತಾ ಇದ್ರೆ ಸೂಪರ್. ನಮ್ಮ ಅಪ್ಪನಿಗೆ ನೀನ್ ಕರೆಕ್ಟ್ ಪೇರ್ ಅಲ್ಲಮ್ಮ. ನೋಡು ಇದ್ರೆ ಹೇಗಿರ್ಬೇಕು? ಹೇಗಿರ್ಬೇಕು? ಶ್ರೀದೇವಿ ತರ ಇರ್ಬೇಕಾ? ಸಾಕು ಡ್ಯಾಡಿ, ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ ಅಲ್ವಾ ಮಮ್ಮಿ? ನಿಮ್ಗೆ 100 ಇಯರ್ಸ್. ಯಾವಾಗ ಬಂದ್ರಿ ಡ್ಯಾಡಿ? ಇವ್ರು ನಮ್ಮಪ್ಪ, ಇವ್ರ ಗುರ್ತೆ ಆಗಿ ಹಿಡಿಯೋದು ಅಂದೆಲ್ಲ, ಆಗ್ಲೇ ಬಂದೆ. ಸಾರಿ ಡ್ಯಾಡಿ. ಶಟ್ ಅಪ್ ರಾಜೇಶ್ವರಿ. ಈ ನಿನ್ ಮಗಳ ತರಲೆ ಜಾಸ್ತಿ ಆಗೋಯ್ತು. ಇವತ್ತು ರಾತ್ರಿ ಊಟ ಕಟ್. ಊಟ ಕಟ್. ಹಾ, ನಿಮ್ಮ ಇವತ್ತಿನ ಈ ಸಹಾಯನ ನಾವು ಯಾವತ್ತೂ ಮರೆಯೋದಿಲ್ಲ ಸರ್. ಈ ಗೌರವ ಭಯಭಕ್ತಿನ ನೀವು ತಗೊಂಡಿರೋ ಸಾಲದ ಮೇಲಿಡಿ. ನೀವು ಅಂದ್ಕೊಂಡು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿ ಶ್ರದ್ಧೆಯಿಂದ ದುಡಿದು ಬ್ಯಾಂಕ್ ಸಾಲ ತೀರಿಸಿದ್ರೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಕಂಪ್ನಿಯಿಂದ 100 ಜನ ಕೆಲಸನೂ ಸಿಗುತ್ತೆ. ಇದುವರೆಗೂ ನಾವೆಷ್ಟೋ ಬ್ಯಾಂಕ್ಗಳಿಗೆ ಲೋನ್ ಅಪ್ಲೈ ಮಾಡಿ ಓಡಾಡಿದ್ದೀವಿ. ಆದರೆ ಯಾರೂ ಯಾತಕ್ಕೆ ಅಂತಲೂ ಕೇಳಲಿಲ್ಲ. ನಿಮ್ಮ ಹಾಗೆ ನಮಗೆ ಬುದ್ಧವಾತನೂ ಹೇಳಲಿಲ್ಲ. ಎಲ್ಲರೂ ಪರ್ಸೆಂಟೇಜ್ ಮಾತಾಡೋರೆ. ನೀವೊಬ್ಬರೇ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿರೋದು ಸರ್. ಅದಕ್ಕೆ ವಿಜಯ್ ಸರ್, ಇದು ನಮ್ಮ ಸಂತೋಷಕ್ಕೆ. ಲಂಚಾನ? ಅಯ್ಯೋ ಇಲ್ಲ ಸರ್, ಅದು ನಮ್ಮ ಗಿಫ್ಟು ಅಂತ ತಿಳ್ಕೊಳ್ಳಿ ಸರ್. ನೋಡಿ, ಒಬ್ಬ ತನಗೆ ಸರಿಸಮಾನಾದವ್ ಕೊಡೋದನ್ನ ಗಿಫ್ಟ್ ಅಂತಾರೆ. ಇನ್ನು ಒಬ್ಬ ದೊಡ್ಡ ವ್ಯಕ್ತಿ ತನಗೆ ಕೆಳಮಟ್ಟದವನಿಗೆ ಕೊಟ್ಟರೆ ಅದನ್ನು ಭಿಕ್ಷೆಗೆ ಸಮಾನ ಅಂತಂತಾರೆ. ಮತ್ತು ಒಬ್ಬ ವ್ಯಕ್ತಿ ತನಗೆ ಮೇಲ್ಮಟ್ಟದವನಿಗೆ ಒಂದು ಗಿಫ್ಟ್ ಕೊಟ್ಟರೆ ಅದನ್ನು ಲಂಚಕ್ಕೆ ಹೋಲಿಸ್ತಾರೆ. ಇದು ಲಂಚ ಅಲ್ದಿದ್ರೆ ಭಿಕ್ಷೆನೇ ಇರಬೇಕು. ನಾನು ಯಾವತ್ತೂ ಈ ಥರದ ದುಡ್ಡಿಗೆ ಆಸೆ ಪಟ್ಟವನಲ್ಲ. ನನ್ನ ಜೇಬ್ನಲ್ಲಿ ದುಡ್ಡು ತುಂಬಿರೋದು ಸಂಬಳದ ದಿನ ಮಾತ್ರ. ಇಲ್ದಿದ್ರಿರೋದು 50 ರೂಪಾಯಿ. ಯಾಕೆ ಗೊತ್ತಾ? ಅಕಸ್ಮಾತಾಗಿ ಆಫೀಸ್ ಕಾರ್ ಕೈ ಕೊಟ್ರೆ ಆಟೋ ಚಾರ್ಜಿಗಿರ್ಲಿ ಅಂತ. ಸಾರಿ ಸರ್, ನಾವು ನಿಮ್ಮನ್ನು ತಪ್ಪು ತಿಳ್ಕೊಂಡ್ಬಿಟ್ಟಿವಿ. ದೇವರು ನಿಮ್ಮ ಹೆಂಡತಿ ಮಕ್ಕಳನ್ನ ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ. ನೀವು ಕೊಡೋ ಹಣಕ್ಕಿಂತ ನನಗೆ ನಿಮ್ಮ ಆಶೀರ್ವಾದನೇ ಮುಖ್ಯ. ಸರಿ ಸರ್, ನಾವಿನ್ನು ಬರ್ತೀವಿ. ಒಳ್ಳೆಯದು.